ಮೊದಲು ರೈತರಿಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಮತ್ತು ಪ್ರಸ್ತುತ ಈಗ ಕೇಂದ್ರದಲ್ಲಿದ್ದಾಗ ಏನು ರೈತರಿಗೆ ಅನುಕೂಲ ಆಗೋ ಹಾಗೆ ಏನು ನೀತಿಗಳನ್ನು ಯೋಜನೆಗಳನ್ನು ಮಾಡಿದ್ದಾರೆ ಅಂತ ಮೊದಲು ರೈತರಿಗೆ ಹೇಳಿ. ಇವರ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ. ಎಲ್ಲರೂ ನೋಡಿದ್ದಾರೆ ರೈತರಿಗೋಸ್ಕರ ಏನು ರೈತರ ಹೋರಾಟ ಡೆಲ್ಲಿನಲ್ಲಿತ್ತು. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ರೈತರು ಹೋರಾಟ ಮಾಡಿದಾಗ ಎಷ್ಟು ಜನ ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅನ್ನೋದನ್ನ ತಾವೇ ಮಾಧ್ಯಮದವ್ರು ನಮಗೆ ತೋರಿಸಿದ್ದೀರಾ. ಇವತ್ತು ಮೆಕ್ಕೆಜೋಳದ ಬಗ್ಗೆ ಅವರ ಒಂದು ನೀತಿಯಿಂದನೇ ಮೆಕ್ಕೆಜೋಳ ರೈತರು ಇವತ್ತು ಪರದಾಡುವಂಥ ಇದಕ್ಕೆ ಬಂದಿದೆ. ಮೊನ್ನೆ ಇಷ್ಟು ದೊಡ್ಡದಾಗಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬಿಲ್ಲಿಗೋಸ್ಕರ ರೈತರು ಹೋರಾಟ ಮಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು 50 ರೂಪಾಯಿಯನ್ನು ಸರ್ಕಾರದಿಂದ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ನಿಂದ 50 ರೂಪಾಯಿ ಹೆಚ್ಚಿಗೆ ಮಾಡೋದ್ರಿಂದ 100 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕೆ ಇದನ್ನು ಮಾಡಿದ್ರು, ಪ್ರಾವಿಷನ್ ಮಾಡಿದ್ರು. ಕೇಂದ್ರ ಸರ್ಕಾರದ ಹೆಜ್ಜೆ ಏನು, ನಡೆ ಏನು? ರೈತ ವಿರೋಧಿ ನೀತಿಗಳನ್ನು ರೂಪಿಸ್ತಾ ಇರುವಂಥವ್ರು ಬಿಜೆಪಿ ಸರ್ಕಾರ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ರೈತರನ್ನ ಎತ್ತು ಕಟ್ತೀವಿ, ರೈತರಿಗೋಸ್ಕರ ಮೊಸಳೆ ಕಣ್ಣೀರನ್ನ ಹಾಕ್ತೀವಿ ಅಂತ ನಾಳೆ ಏನೋ ನಾಟಕ ಮಾಡೋಕೆ ಹೋಗ್ತಾ ಇದ್ದಾರೆ. ಇವ್ರ ನಾಟಕ ಜನರಿಗೆ ಗೊತ್ತಾಗಿದೆ, ರೈತರಿಗೆ ಗೊತ್ತಾಗಿದೆ. ಈ ಒಂದು ಮೋಸಕ್ಕೆ ರೈತರು ಮಾತ್ರ ಹೋಗಬೇಡಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಮೇಡಮ್, ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ನೋಡಿ ಮಾನ್ಯ ಸದಸ್ಯರು, ಗೌರವಾನ್ವಿತ ಸದಸ್ಯರಿಗೆ ಅವ್ರು ಏನು ಹೇಳಿದೆ ಅದನ್ನು ನೋಡಲ್ಲ. ಬಟ್ ಅವರು ಹೇಳಿದ ಅದಕ್ಕೆ ಪ್ರತಿಕ್ರಿಯೆನೂ ಕೂಡ ನಾನು ಕೊಡಲ್ಲ. ಬಟ್ ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತು ಅಂತ ಇದೆ, ಹೈಕಮಾಂಡ್ ಅಂತ ಇದೆ. ಸೊ ಹೈಕಮಾಂಡ್ನ ಹೇಳಿದ್ದನ್ನ ಕೇಳ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಸ್ವತಃ ಹೇಳಿದಾಗ ಸೊ ನಾನು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಅದ್ರ ಬಗ್ಗೆನೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಹೈಕಮಾಂಡ್ಗೆ ಎಲ್ಲರೂ ತಲೆಬಾಗ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವರು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದರೆ, ಅವ್ರು ಇವ್ರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರೆ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿದ್ರ. ಇಬ್ಬರು ಹೇಳಿದ ಒಂದೇ ಸ್ಟೇಟ್ಮೆಂಟು, ಹೈಕಮಾಂಡ್ ಹೇಳಿದ್ನ ನಾವು ಪಾಲಿಸ್ತೀವಿ ಅಂತ. ಸೊ ಬೇರೆಯವರ ಸ್ಟೇಟ್ಮೆಂಟ್ಗೆ ಅಷ್ಟೊಂದು ಇದಿಲ್ಲ ಅಂತ ಹೇಳಿದ್ರೆ ಸಿಎಂ ಆಗಿ ಡಿಸಿಎಂ ಅವರು ಇರ್ತಾರೆ ಅನ್ನುವಂಥ ಮಾತನ್ನ ಹೈಕಮಾಂಡ್, ನಾನು ಬರೀ ಕಾರ್ಯಕರ್ತೆ. ಹೈಕಮಾಂಡ್ ಡಿಸಿಷನ್ ಅದಷ್ಟೇ ನಾನು ಹೇಳ್ಬೋದು.